ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಗೌತಮ್ ಭೂಮಿಕಾ ಒಂದಾಗ ಸಮಯ ಬಂದೇ ಬಿಡ್ತು. ಗೌತಮ್ಗೆ ಆರೈಕೆ ಮಾಡ್ತಿರೋ ಭೂಮಿಕಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ವಟಾರದವರು. ವಟಾರದ ವಿರುದ್ಧ ಗಂಡನ ಪರವಾಗಿ ನಿಂತ್ಕೊಂಡು ಸಿಡಿತಿದ್ದಾಳೆ ಭೂಮಿಕಾ. ಇನ್ನು ಡೈವರ್ಸ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ಬಿಟ್ಟು ಇಲ್ಲಿ ಮಲ್ಲಿಗೆ ಉತ್ತರ ಕೊಡ್ತಿದ್ದಾನೆ ಜಯದೇವ್. ಆದಷ್ಟು ಬೇಗ ಜಯದೇವ್ಗೆ ಮತ್ತು ದಿಯಾಗೆ ಸರಿಯಾಗಿ ಪಾಠ ಕಲಿಸ್ತಾಳ ಮಲ್ಲಿ. ಇದೇ ಒಂದು ನೆಪದಿಂದ ಗೌತಮ್ ಭೂಮಿಕಾ ಒಂದಾಗ್ತಾರ ನೋಡೋಣ ಬನ್ನಿ. ಇಲ್ಲಿ ಜಯದೇವ್ ಕಾಯ್ತಾ ಇರ್ತಾನೆ, ಆದಷ್ಟು ಬೇಗ ಆಸ್ತಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೋಬೇಕು, ಇಡೀ ಆಸ್ತಿಗೆ ನಾನೇ ಒಡೆಯನಾಗಬೇಕು ಅಂದ್ಬಿಟ್ಟು. ಮಲ್ಲಿ ಕೊನೆಗೂ ಬಂದೇ ಬಿಡ್ತಾಳೆ ಏನ್ರಿ. ಮಲ್ಲಿನ ನೋಡಿಬಿಟ್ಟು ಮತ್ತೆ ಫ್ಲಾಟ್ ಆಗ್ತಾನೆ ಜಯದೇವ್. ಏನು ಹೇಳು ಈ ರೀತಿ ಆಗಿದ್ದಾಳೆ, ನಾನೇನೋ ಇನ್ನೂ ಹಳ್ಳಿ ಗುಗ್ಗು ಥರ ಇರ್ತಾಳೆ ಅಂತ ಅಂದ್ಕೊಂಡು ಜಯದೇವ್ ಶಾಕಲ್ಲಿ ನಿಂತ್ಕೊಂಡ್ರೆ, ಯಾಕೇನಾಯಿತು, ನನಗೋಸ್ಕರನೇ ಕಾಯ್ತಾ ಇರೋ ಆಗಿದೆ ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ಬಂದು ಸೋಫಾ ಸೆಟ್ ಮೇಲೆ ಕೂತ್ಕೊಳ್ತಾಳೆ, ಅದು ಕಾಲ ಮೇಲೆ ಕಾಲು ಹಾಕ್ಕೊಂಡು. ಇದು ನೋಡಿಬಿಟ್ಟು ಶಾಕ್ ಆಗುತ್ತೆ ಜಯದೇವ್ಗೆ. ಏನು ನೋಡ್ತಾ ಇದೆಯಾ, ಇದು ಹಳ್ಳಿ ಮಲ್ಲಿ ಅಲ್ಲ, ಇದು ಮಾಡರ್ನ್ ಮಲ್ಲಿ ಅಂದ್ಬಿಟ್ಟು ಉತ್ತರ ಕೊಡ್ತಾರೆ. ಇನ್ನು ಇಲ್ಲಿ ಗೌತಮ್ ಸ್ಕೂಲಿಗೆ ಮಕ್ಕಳನ್ನ ಬಿಟ್ಬರೋಕ್ಕೆ ಬಂದಿದ್ದು ಮತ್ತೆ ಕರ್ಕೊಂಡು ಹೋಗೋಕ್ಕೆ ಬರೋದೇ ಇಲ್ಲ, ತುಂಬ ಹುಷಾರಿರೋದಿಲ್ಲ. ಇದರಿಂದಾಗಿ ಕ್ಯಾಬ್ ಡ್ರೈವರ್ ಬೇರೆಯೇ ಬಂದಿರ್ತಾರೆ. ಇನ್ನು ಭೂಮಿಕಾ ಯಾಕೆ ನೀವು ಬಂದಿದ್ದೀರಾ, ಅವ್ರು ಬಂದಿಲ್ವಾ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾಳೆ. ಇಲ್ಲ, ಅವ್ರು ಬೆಳಿಗ್ಗೆಯಿಂದನೇ ಆಫೀಸ್ಗೆ ರಜಾ ಹಾಕಿದ್ದಾರೆ, ಡ್ಯೂಟಿಯಲ್ಲಿ ಇಲ್ಲ ಅಂದ್ಬಿಟ್ಟು ಅಂತಾರೆ. ಓ ಹೌದಾ, ಸರಿ ಆಯಿತು ಅಂದ್ಬಿಟ್ಟು ಭೂಮಿಕಾ ಮಗು ಎಲ್ಲರೂ ಕೂಡ ಸ್ಕೂಲಿಂದ ರಿಟರ್ನ್ ಮನೆಗೆ ಬರ್ತಾರೆ. ಇನ್ನು ಇಲ್ಲಿ ಮಲ್ಲಿ, ಸರಿ ಯಾಕೆ ನಾನು ಇಲ್ಲಿ ಕರೆಸಿದ್ದು ಅಂತಿದ್ರೆ, ಇನ್ನೇನು ನನಗೆ ಅರ್ಜೆಂಟಾಗಿ ಸೈನ್ ಮಾಡಬೇಕು ಆಸ್ತಿ ಪೇಪರ್ ಮೇಲೆ ಅಂದ್ಬಿಟ್ಟು ಜೈ ಅಂತಾರೆ. ಓ ಹೌದಾ, ಎಕ್ಸ್ಕ್ಯೂಸ್ ಮಿ, ನಾನು ಸ್ವಲ್ಪ ಇವ್ರ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು, ನೀವು ಸ್ವಲ್ಪ ಆಚೆ ಹೋಗ್ತೀರಾ ಅಂದ್ಬಿಟ್ಟು ಮಲ್ಲಿ ಕೇಳ್ತಾರೆ. ಏನು ಹೇಳ್ತಿದ್ಯಾ ಅಂತಂದ್ಬಿಟ್ಟು ದಿಯಾ, ನಾನು ಕೂಡ ಹೋಗ್ಬೇಕಾ ಬೇಬಿ, ಏನು ಹೇಳ್ತಿದ್ದಾರೆ ಇವರು, ನಾನು ಎಲ್ಲಿಗೂ ಹೋಗಲ್ಲ ಅಂದ್ಬಿಟ್ಟು ದಿಯಾ ಅಂತಾಳೆ. ಅಯ್ಯೋ ಸರಿ ಆಯಿತು ಬಿಡು ಅಂತಿದ್ರೆ, ತಗೋ ಇದು ಮೊದಲು ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಏನಿದು ಪೇಪರು ಅಂತಿದ್ರೆ, ಇದು ಡೈವರ್ಸ್ ಪೇಪರ್, ಇದು ಕೂಡ ಒಂದು ಕೆಲಸ ಆಗಿಬಿಡ್ಲಿ ಅಂತ. ನೀನಂತೂ ಇನ್ನೊಂದು ಮದುವೆ ಆಗಿದೆಯಾ, ನನಗೂ ಕೂಡ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಇದ್ದಾವೆ, ಏನೇ ಆಗಲಿ ರೂಲ್ಸ್ ಪ್ರಕಾರನೇ ಹೋಗಬೇಕು. ಡೈವರ್ಸ್ ತೊಗೊಂಡೇ ಅಲ್ವಾ ಇನ್ನೊಂದು ಮದುವೆ ಆಗೋಕ್ಕೆ ಸಾಧ್ಯ. ನೀನು ಆಸ್ತಿ ಪೇಪರ್ಗೆ ಸೈನ್ ಹಾಕಂತ ನನ್ನ ಕರೆಸಿದ್ಯಾ, ನೀನು ಕೂಡ ಈ ಡೈವರ್ಸ್ ಪೇಪರ್ಗೆ ಸೈನ್ ಆಗಿಬಿಟ್ರೆ ಇಬ್ಬರದು ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಆಯಿತು, ಮೊದಲು ನೀನು ಸೈನ್ ಮಾಡು, ಆಮೇಲೆ ನೀನು ಬೇಕಾದ್ರೆ ಆಸ್ತಿ ಪೇಪರ್ಗೆ ಸೈನ್ ಮಾಡ್ತೀನಿ ಅಂದ್ಬಿಟ್ಟು ಮಲ್ಲಿ ಖಡಕ್ಕಾಗಿ ಉತ್ತರ ಕೊಡ್ತಾಳೆ. ಇದರಿಂದ ಆಗಲ್ಲ ಅಂದ್ಬಿಟ್ಟು ಜಯದೇವ್ ಕೂಗಾಡ್ತಾನೆ. ಯಾಕಪ್ಪ ಆಗಲ್ಲ, ನೀನು ಮಾತ್ರ ನಾನು ಬೇಡ ಅಂದ್ಬಿಟ್ಟು ನಿನಗೆ ಇಷ್ಟ ಆಗಿರೋ ಹುಡುಗಿ ಜೊತೆ ಮದುವೆ ಮಾಡಿಕೊಂಡು ಆರಾಮಾಗೇ ಇದೆಯಾ. ನಾನು ಕೂಡ ಉಪಕಾರ ತಿಂದ ಹುಡುಗಿನೇ, ನಾನು ನೀನು ಸೇವೆ ಅಲ್ವಾ, ಜೆಂಡರ್ ಅಂದರೆ ಬೇರೆ. ನನಗೂ ಇನ್ನೊಬ್ಬರ ಜೊತೆ ಇರಬೇಕು, ನನಗೂ ಒಬ್ಬ ಸಂಗಾತಿ ಬೇಕು ಅಂತ ಅನ್ಸಲ್ವಾ. ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ನೀನಂತೂ ಕಾನೂನು ಬೆಲೆ ಕೊಡಲ್ವಾ, ನಾನಂತೂ ಕಾನೂನು ಮೂಲಕನೇ ಹೋಗೋದು. ಸತ್ಯ ನೀತಿ ಧರ್ಮ ಅಂದ್ಬಿಟ್ಟು ನಾವು ಸತ್ಯ ದಾರಿಯಲ್ಲಿದ್ದೀವಿ. ನನಗೆ ಡೈವರ್ಸ್ ಬೇಕು, ಮೊದಲು ಡೈವರ್ಸ್ ಪೇಪರ್ಗೆ ಸೈನ್ ಮಾಡು, ನಾನು ಇನ್ನೊಂದು ಮದುವೆ ಆಗಿ ಆರಾಮಾಗಿ ಇರ್ತೀನಿ ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಇದರಿಂದಾಗಿ ಫುಲ್ ಶಾಕಲ್ಲೇ ಜಯದೇವ್ ಇರ್ತಾನೆ. ಯಾಕೆ ಕುರ್ಕೊಳ್ತಿದ್ಯಾ, ಖುಷಿ ಪಡೋ ವಿಚಾರ ಎಲ್ಲ ಮಲ್ಲಿ ಅಂತಿದ್ರೆ ದೇಹಕ್ಕೆ ಡೌಟ್ ಬರುತ್ತೆ. ಏನಿದು ಈ ಜೈ ಮನಸ್ಸಲ್ಲಿ ಇನ್ನೂ ಆ ಮಲ್ಲಿನೇ ಇದ್ದಾಳೆ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಮಲ್ಲಿ ಫೈನಲಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಲ್ಲ ಜೈ, ಇದರಿಂದ ನಾನು ಕೂಡ ಸೈನ್ ಮಾಡಲ್ಲ ಆಸ್ತಿ ಪೇಪರ್ಗೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನು ಇಲ್ಲಿ ಭೂಮಿಕಾ, ಯಾಕಿದು ಗೌತಮ್ ಇಷ್ಟೊತ್ತಾದರೂ ಎದ್ದು ಬಂದಿಲ್ಲ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಇಲ್ಲಿ ಬೇಜಾರಲ್ಲಿ ಮಿಂಚು ಕೂತ್ಕೊಂಡಿದ್ರೆ, ಊಟನೂ ಮಾಡಿಲ್ವಾ ನಿನಗೆ, ಅಪ್ಪನಿಗೆ ಅಷ್ಟು ಹುಷಾರಿಲ್ವಾ, ತಗೋ ಊಟ ಮಾಡು ಅಂದ್ಬಿಟ್ಟು ಅಪ್ಪ ಊಟದಂದೆಲ್ಲ ಕೊಡ್ತಾರೆ. ಏನಿದು ನಿಮ್ಮಪ್ಪ ಇನ್ನೂ ಹೊರಗಡೆ ಬಂದಿಲ್ಲ, ಏನಾಗಿದೆ ಅಂದ್ಬಿಟ್ಟು ಭೂಮಿಕಾ ಕೇಳ್ತಿದ್ರೆ ಅವ್ರಿಗೆ ಹುಷಾರಿಲ್ಲ ಅಂತಾರೆ. ಮೈ ಮುಟ್ಟಿ ನೋಡಿದ್ರೆ ತುಂಬ ಜ್ವರ ಇರುತ್ತೆ, ಇದರಿಂದಾಗಿ ಟೆನ್ಷನ್ ಆಗಿ ಡಾಕ್ಟರ್ ತೊಗೊಂಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇರ್ತಾಳೆ. ಇದರಿಂದ ಗೌತಮ್ ಅವರು ಹುಷಾರಾಗ್ತಾರೆ. ನೆಕ್ಸ್ಟ್ ಡೇ ಭೂಮಿಕಾ ಬರ್ತಾ ಇರ್ತಾಳೆ ವಟಾರದಲ್ಲಿ. ಏನು ಭೂಮಿಕಾ ಅವರೇ, ನೀವು ಗಂಡನ ಯಾವತ್ತೂ ನೋಡೇ ಇಲ್ಲ, ಮಾತಾಡಿಸೂ ಇಲ್ಲ, ಬರೋದಿಲ್ಲ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ವಟಾರದವರು. ಇದರಿಂದಾಗಿ ಭೂಮಿಕಾಗೆ ಏನು ಹೇಳಿದೆ ತದ್ವಿಭಾಗಿ ನಿಂತ್ಕೊಳ್ತಾಳೆ. ಆದರೆ ಒಟ್ಟಾರದವರೆಲ್ಲ ಹೇಗೆ ತಾನೇ ಬರ್ತಾರೆ, ಇದೆಲ್ಲ ನೋಡೋಕ್ಕೆ ಅವ್ರೊಂದು ಕಣ್ಣು ಸಾಲದು ಅಂದ್ಬಿಟ್ಟು ಗೌತಮ್ ಭೂಮಿಕಾ ಒಂದು ಇಬ್ಬರ ಮಧ್ಯೆ ಕೆಟ್ಟದಾಗಿ ಮಾತಾಡ್ತಾರೆ. ಭೂಮಿಕೆಗೆ ಕೋಪ ಬರುತ್ತೆ. 5 ವರ್ಷದಿಂದ ಗೌತಮ್ ಅವರು ಇಲ್ಲೇ ಇದ್ದಾರೆ, ಅವನಿಗೆ ಎಷ್ಟು ಸೇವೆ ಮಾಡಿದ್ದಾರೆ, ನಿಮಗೆ ಕೃತಜ್ಞತೆ ಅನ್ನೋದಿಲ್ವಾ, ಸಹಾಯ ಮಾಡೋರಿಗೆ ರಿಟರ್ನು ಸಹಾಯ ಮಾಡಬೇಕು, ಹುಷಾರಿಲ್ಲ ಎದ್ದು ಬಂದಿದ್ದಾರೆ, ಇಲ್ಲೂ ಅವ್ರು ಏನಾಗಿದೆ ಅಂತ ನೋಡಿಲ್ಲ, ಅವ್ರು ನಿಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ಹೆಣ್ಮಕ್ಳು ನೀವೇ ಹೇಳಿ, ನಿಮಗೆ ಯಾವತ್ತಾದರೂ ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾರ ಅಂದ್ಬಿಟ್ಟು ಕೇಳ್ತಿದ್ರೆ ಹೊಟ್ಟಾದವರು ಇಲ್ಲ ಅಂತಾರೆ. ನಿಮ್ಮಂಥವ್ರ ಜೊತೆ ಅವರಿದ್ರಲ್ವಾ, ಅವ್ರಿಗೆ ಬುದ್ಧಿ ಸುಮಾರು, ಅವ್ರು ನಿಮ್ಗೆ 5 ವರ್ಷದಿಂದ ನೋಡಿದ್ದಾರೆ, ಅವ್ರು ಎಂಥವ್ರಂತ ನಿಮ್ಗೆ ಚೆನ್ನಾಗೇ ಗೊತ್ತು, ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ನಿಮಗೆ, ಅವ್ರು ಹುಷಾರಿಲ್ಲ, ಅವ್ರು ಹೇಗಿದ್ದಾರೆ ಏನೇನು ಅಂತ ಕೂಡ ವಿಚಾರಿಸ್ಕೊಳಕ್ಕಾಗಿಲ್ವಾ. ನಿಮ್ಮಂತ ನೋಡಿದ್ರೆ ನನಗೆ ನಾಚಿಕೆ ಆಗ್ತಿದೆ, ನೀವು ನಮ್ಮ ಬಗ್ಗೆ ಮಾತಾಡ್ತಿದ್ರ, ಗೌತಮ್ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಭೂಮಿಕಾ ಎಲ್ಲರಿಗೂ ಕ್ಲಾಸ್ ತೊಗೊಳ್ತಾಳೆ. ಫುಲ್ ದುರ್ಗಿ ಆಗಿಬಿಟ್ಟಿರ್ತಾಳೆ. ಮಲ್ಲಿ ಇದು ನೋಡಿ ಖುಷಿಯಾಗುತ್ತೆ. ಫೈನಲಿ ಅಂತೂ ಹೊಟ್ಟಾದವ್ರಿಗೆ ಈಗ ಬುದ್ಧಿ ಬರುತ್ತೆ. ಗೌತಮ್ ಮತ್ತು ಭೂಮಿಕಾ ಒಂದಾಗೋ ಸಮಯ ಬಂದೇ ಬಿಡ್ತು. ಈಗಾದರೂ ಭೂಮಿಕಾ ಮನಸ್ಸು ಕರಗುತ್ತಾ, ಆದಷ್ಟು ಬೇಗ ಜಯದೇವ್ಗೆ ಸರಿಯಾದ ಪಾಠ ಕಲಿಸ್ತಾಳ ಮಳ್ಳಿ. ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.